ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ಮಧ್ಯೆ ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿರ್ತಾರೆ ಅನ್ನುವಂಥ ಪ್ರಶ್ನೆ, ಯಾರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಮೋದಿ ಟೀಮ್ನಲ್ಲಿ, ಮಂತ್ರಿ ಪಟ್ಟವನ್ನ ಅಲಂಕರಿಸುವಂತ ನಾಯಕರು ಯಾರೆಲ್ಲ ಅನ್ನೋ ಪ್ರಶ್ನೆಗೆ ಈಗ ಒಂದು ಹಂತದ ಉತ್ತರ ಸಿಗ್ತಾ ಇದೆ. ಯಾರು ಮಂತ್ರಿ ಆಗ್ತಾರೋ ಅವರಿಗೆ ಸ್ವತಃ ಮೋದಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಸಂಭವನೀಯ ಕೇಂದ್ರ ಸಚಿವರ ಜೊತೆಗೆ ಪ್ರಧಾನಿ ಮೋದಿ ಸಭೆ ಮಾಡಿದ್ದಾರೆ. ಅಮಿತ್ ಶಾ, ಜೈಶಂಕರ್, ಹರ್ದೀಪ್ ಸಿಂಗ್ ಪುರಿ, ನಿರ್ಮಲಾ ಸೀತಾರಾಮನ್, ಆರ್ಎಲ್ಡಿಯ ಜಯಂತ್ ಚೌಧರಿ, ಎಲ್ಜೆಪಿಯ ಚಿರಾಗ್ ಪಾಸ್ವಾನ್, ಜೆಡಿಯುನ ರಾಮನಾಥ್ ಮೋದಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಯಾರು ಸಚಿವರಾಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಆಲ್ಮೋಸ್ಟ್ ಉತ್ತರ ಸಿಗುವಂತ ಹಂತಕ್ಕೆ ತಲುಪಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಈಗ ಯಾರು ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ ಅನ್ನುವಂಥ ಪ್ರಶ್ನೆಗೆ ಆಲ್ಮೋಸ್ಟ್ ಉತ್ತರ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಯಾರಿಗೆ ಫೋನ್ ಬಂದಿದೆ ಅಂತ ಲೆಕ್ಕ ಹಾಕಿದ್ರೆ ಸಾಕು. ಹೌದು ರಕ್ಷತ್, ಮುಖ್ಯವಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ತಮ್ಮ ಸಚಿವ ಸಂಪುಟಕ್ಕೆ ಇಂದು ಯಾರನ್ನೆಲ್ಲ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಸಂಪುಟಕ್ಕೆ ಸೇರ್ಪಡೆ ಆಗೋರ್ಗಾಗೇನೆ ಇವತ್ತು ಬೆಳಿಗ್ಗೆ ದೆಹಲಿಯ ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವ ಪ್ರಧಾನಿ ನಿವಾಸದಲ್ಲಿ ಚಹಾ ಪಾರ್ಟಿಯನ್ನು ಕೂಡ ಆಯೋಜನೆ ಮಾಡಿದ್ರು. ಈ ಚಹಾ ಪಾರ್ಟಿಗೆ ಮೋದಿ ತಮ್ಮ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗೋರ್ಗೆ ಅಷ್ಟೇ ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಅವರೆಲ್ಲರಿಗೂ ಕೂಡ ಫೋನ್ ಕಾಲನ್ನು ಮಾಡಿ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಅವರಿಗೆ ಚಹಾ ಪಾರ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ಸುಮಾರು 50ರಿಂದ 52 ಮಂದಿ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇದರಲ್ಲಿ ಸುಮಾರು 35ರಿಂದ 40 ಮಂದಿ ಬಿಜೆಪಿಯ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರುಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನುಳಿದಂತೆ 10ರಿಂದ 12 ಮಂದಿ ಬಿಜೆಪಿಯ ಮಿತ್ರ ಪಕ್ಷಗಳಾದಂತಹ ಜೆಡಿಯು, ಟಿಡಿಪಿ ಜೊತೆಗೆ ಆರ್ಎಲ್ಡಿ, ಜೆಡಿಎಸ್, ಹಿಂದೂಸ್ತಾನ್ ಅವಾಮ್ ಮೋರ್ಚಾ, ಶಿವಸೇನೆ ಅಂತಹ ಪಕ್ಷಗಳ ಲೋಕಸಭಾ ಸದಸ್ಯರುಗಳು ಕೂಡ ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಹೀಗಾಗಿ ಈಗ ಮೊದಲ ಹಂತದಲ್ಲಿ ಸುಮಾರು 50ರಿಂದ 52 ಮಂದಿಯಷ್ಟು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈಗ ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಈಗ ಮೊದಲ ಹಂತದಲ್ಲಿ ಸಚಿವ ಸಂಪುಟ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಮಿತ್ರ ಪಕ್ಷಗಳ ಒತ್ತಡಕ್ಕೆ ಹೆಚ್ಚಿನದಾಗಿ ಮಣಿದಂತೆ ಕಂಡು ಬರ್ತಾ ಇಲ್ಲ. ಬದಲಿಗೆ ಎಲ್ಲ ಪ್ರಮುಖ ಖಾತೆಗಳನ್ನು ಬಿಜೆಪಿಯ ಬಳಿನಲ್ಲೇ ಉಳಿಸ್ಕೊಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಬಿಜೆಪಿಯ ಸೀನಿಯರ್ ಲೀಡರ್ಗಳಿಗೂ ಕೂಡ ತಮ್ಮ ಸಚಿವ ಸಂಪುಟಕ್ಕೆ ಮತ್ತೆ ತೆಗೆದುಕೊಳ್ಳೋ ಮೂಲಕ ಅವರ ಹಿರಿತನಕ್ಕೆ, ಅನುಭವಕ್ಕೆ ಮನ್ನಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಈಗಾಗಲೇ ಪ್ರಧಾನಿಯವರ ನಿವಾಸಕ್ಕೆ ಬಂದು ಚಹಾ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಬಿಜೆಪಿ ನಾಯಕರುಗಳು ಯಾರ್ಯಾರು ಅಂತ ನೋಡೋದಾದ್ರೆ, ಮತ್ತು ಇವತ್ತು ಸಂಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂತಹ ಬಿಜೆಪಿಯ ಸೀನಿಯರ್ ಲೀಡರ್ಸ್ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ರಾಜನಾಥ್ ಸಿಂಗ್ ಅವರು, ನಿತಿನ್ ಗಡ್ಕರಿ ಅವರು, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ಅಶ್ವಿನಿ ವೈಷ್ಣವ್, ಪಿಯೂಷ್ ಗೋಯಲ್, ಮನ್ಸುಖ್ ಮಾಂಡವ್ಯ, ಜೊತೆಗೆ ರಾಜಸ್ಥಾನದ ಅರ್ಜುನ್ ರಾಮ್ ಮೇಘ್ವಾಲ್ ಅವರು, ಮತ್ತು ಮಧ್ಯಪ್ರದೇಶದಲ್ಲಿ 7 ಲಕ್ಷ ಮತಗಳ ಅಂತರದಿಂದ ವಿದಿಶಾ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್, ಜೊತೆಗೆ ಕೇರಳದ ತ್ರಿಶೂರ್ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಸುರೇಶ್ ಗೋಪಿ, ಅಸ್ಸಾಂನ ಸರ್ಬಾನಂದ ಸೋನ್ವಾಲ್, ಜೊತೆಗೆ ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಅವರು, ಜೊತೆಗೆ ಕಿರಣ್ ರಿಜಿಜು, ಹರಿಯಾಣದ ಗುರುಗ್ರಾಮದಿಂದ ಆಯ್ಕೆಯಾಗಿರ್ತಕ್ಕಂಥ ರಾವ್ ಇಂದ್ರಜಿತ್ ಸಿಂಗ್, ಜಮ್ಮು ಕಾಶ್ಮೀರದ ಜಿತೇಂದ್ರ ಸಿಂಗ್, ಜೊತೆಗೆ ದೆಹಲಿಯ ಕಮಲ್ಜಿತ್ ಶೆರಾವತ್, ಮಹಾರಾಷ್ಟ್ರದ ರಕ್ಷಾ ಖಡ್ಸೆ 2ನೇ ಬಾರಿ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ಯುವತಿ, ಅದೇ ರೀತಿಯಲ್ಲಿ ಹರ್ದೀಪ್ ಸಿಂಗ್ ಪುರಿ, ತೆಲಂಗಾಣದ ಕಿಶನ್ ರೆಡ್ಡಿ, ಬಿಹಾರದ ಗಿರಿರಾಜ್ ಸಿಂಗ್, ಜೊತೆಗೆ ನಿತ್ಯಾನಂದ ರೈ, ತೆಲಂಗಾಣದ ಮತ್ತೊಬ್ಬ ಸಂಸದ ಬಂಡಿ ಸಂಜಯ್ ಕುಮಾರ್, ಪಂಕಜ್ ಚೌಧರಿ ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿರುವಂಥವರು, ಜೊತೆಗೆ BL ವರ್ಮಾ, ಅನ್ನಪೂರ್ಣಾ ದೇವಿ ಜಾರ್ಖಂಡ್ನಿಂದ ಆಯ್ಕೆಯಾಗಿರುವಂಥವರು, ಇನ್ನು ಪಂಜಾಬ್ನ ರವನೀತ್ ಸಿಂಗ್ ಬಿಟ್ಟು, ಕರ್ನಾಟಕದ ಶೋಭಾ ಕರಂದ್ಲಾಜೆ ಅವರು ಕೂಡ ಈಗ ಮತ್ತೊಮ್ಮೆ ಮೋದಿ ಸಚಿವ ಸಂಪುಟವನ್ನು ಸೇರುವಂಥವರ ಪಟ್ಟಿನಲ್ಲಿದ್ದಾರೆ. ಮತ್ತು ಇವ್ರಿಗೂ ಕೂಡ ಇವತ್ತು ಪ್ರಧಾನಿ ಮನೆಯಿಂದ ಕಾಲ್ ಬಂದಿತ್ತು. ಹಾಗಾಗಿಯೇ ಶೋಭಾ ಕರಂದ್ಲಾಜೆ ಅವರು ಕೂಡ ಪ್ರಧಾನಿ ನಿವಾಸದಲ್ಲಿ ನಡೆದಂತಹ ಚಹಾ ಪಾರ್ಟಿನಲ್ಲೂ ಕೂಡ ಭಾಗಿಯಾಗಿದ್ದರು. ಇನ್ನು ಭಾಗೀರಥಿ ಚೌಧರಿ, ಗುಜರಾತ್ನ ಬಿಜೆಪಿ ಅಧ್ಯಕ್ಷ CR ಪಾಟೀಲ್ ಅವರು, ಉತ್ತರಾಖಂಡ್ನ ಅಜಯ್ ಟಮ್ಟಾ, ಜೊತೆಗೆ ಒರಿಸ್ಸಾದ ಧರ್ಮೇಂದ್ರ ಪ್ರಧಾನ್ ಅವರು, ಗಜೇಂದ್ರ ಸಿಂಗ್ ಶೇಖಾವತ್, ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧ್ಯಾ, ಇವರೆಲ್ಲರೂ ಕೂಡ ಬಿಜೆಪಿ ಪಕ್ಷದಿಂದ ಇವತ್ತು ಸಂಜೆ ಮೋದಿ ಸಚಿವ ಸಂಪುಟವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಇನ್ನು ಬಿಜೆಪಿಯ ಮಿತ್ರ ಪಕ್ಷಗಳಾದಂತಹ TDP ಜೊತೆಗೆ ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ ಸುಮಾರು 10ರಿಂದ 12 ಮಂದಿ ಇವತ್ತು ಮೋದಿ ಸಚಿವ ಸಂಪುಟವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಆಂಧ್ರ ಪ್ರದೇಶದ TDP ಪಕ್ಷದಿಂದ ರಾಮಮೋಹನ್ ನಾಯ್ಡು ಅವರು ಮೋದಿಯವರ ಸಚಿವ ಸಂಪುಟವನ್ನು ಸೇರ್ತಾ ಇದ್ದಾರೆ. ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ರಾಮಮೋಹನ್ ನಾಯ್ಡುಗೆ ನೀಡಲಾಗ್ತಾ ಇದೆ. ರಾಮಮೋಹನ್ ನಾಯ್ಡು ಮುಖ್ಯವಾಗಿ ದಿವಂಗತ TDP ನಾಯಕ ಯರಂ ನಾಯ್ಡು ಅವರ ಪುತ್ರ. ಯರಂ ನಾಯ್ಡು ಅವರು ಕೆಲವು ವರ್ಷಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಅದಾದ ಬಳಿಕ ಅವರ ಪುತ್ರ ಆ ಕ್ಷೇತ್ರದ ಶ್ರೀಕಾಕುಳಂ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಈಗ 3ನೇ ಬಾರಿಗೆ ಶ್ರೀಕಾಕುಳಂ ಕ್ಷೇತ್ರದಿಂದಲೇ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಈಗ ಚಂದ್ರಬಾಬು ನಾಯ್ಡು ಅವರಿಗೂ ಕೂಡ ರಾಮಮೋಹನ್ ನಾಯ್ಡು ಬಹಳ ಆತ್ಮೀಯ ಮತ್ತು ಆಪ್ತ ವ್ಯಕ್ತಿ. ಈ ಕಾರಣಕ್ಕಾಗಿಯೇ ತಮ್ಮ
ಪಕ್ಷದಿಂದ ರಾಮಮೋಹನ್ ನಾಯ್ಡು ಅವ್ರನ್ನ ಮೋದಿ ಸಚಿವ ಸಂಪುಟಕ್ಕೆ ಚಂದ್ರಬಾಬು ನಾಯ್ಡು ಅವರು ಸೇರ್ಪಡೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಗುಂಟೂರು ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ಚಂದ್ರಶೇಖರ್ ಪೆಮ್ಮಸಾನಿಗೂ ಕೂಡ ಮೋದಿ ಸಚಿವ ಸಂಪುಟದಲ್ಲಿ ರಾಜ್ಯ ಖಾತೆ ಸಚಿವ ಸ್ಥಾನವನ್ನು ನೀಡಲಾಗ್ತಾ ಇದೆ. ಚಂದ್ರಶೇಖರ್ ಪೆಮ್ಮಸಾನಿಯ ವಿಶೇಷತೆ ಅಂದರೆ ಇವರು NRI, ಅಮೆರಿಕಾದಲ್ಲಿ ವೈದ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಚುನಾವಣೆಗಿಂತ ಮುಂಚಿತವಾಗಿ ಆಂಧ್ರ ಪ್ರದೇಶಕ್ಕೆ ಬಂದು TDP ಪಕ್ಷದಿಂದ ಗುಂಟೂರು ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ ಸಂಪತ್ತನ್ನು ಹೊಂದಿರೋದಾಗಿ ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಘೋಷಣೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಚಂದ್ರಶೇಖರ್ ಪೆಮ್ಮಸಾನಿ ಕೂಡ ಸಚಿವ ಸಂಪುಟವನ್ನು ಸೇರ್ತಾ ಇದ್ದಾರೆ. ಇನ್ನು ಚಿರಾಗ್ ಪಾಸ್ವಾನ್, ಜಯಂತ್ ಚೌಧರಿ, ಕರ್ನಾಟಕದ ಮಾಜಿ CM HD ಕುಮಾರಸ್ವಾಮಿ ಕೂಡ ಇವತ್ತು ಮೋದಿ ಸಚಿವ ಸಂಪುಟವನ್ನು ಸೇರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಚಂದ್ರಪ್ರಕಾಶ್ ಚೌಧರಿ, ಮಹಾರಾಷ್ಟ್ರದ ರಾಮದಾಸ್ ಅಠಾವಳೆ, ಜೊತೆಗೆ ಉತ್ತರ ಪ್ರದೇಶದ ಅಪ್ನಾದಳದ ಅನುಪ್ರಿಯಾ ಪಟೇಲ್ ಅವರು ಕೂಡ ಮೋದಿ ಸಚಿವ ಸಂಪುಟವನ್ನು ಸೇರ್ತಾ ಇದ್ದಾರೆ. ಆದರೆ ಜನಸೇನಾ ಪಕ್ಷದಿಂದ ಯಾರೂ ಕೂಡ ಮೋದಿ ಸಚಿವ ಸಂಪುಟವನ್ನು ಸೇರ್ಪಡೆ ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದ ಅಜಿತ್ ಪವಾರ್ NCP ಬಣದಿಂದಲೂ ಕೂಡ ಯಾರೂ ಸಚಿವ ಸಂಪುಟವನ್ನು ಸೇರ್ಪಡೆ ಆಗ್ತಾ ಇಲ್ಲ. ಬಹುಶಃ ಅಜಿತ್ ಪವಾರ್ ಬಣದಿಂದ ಒಬ್ಬರೊಬ್ಬರು ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದಾರೆ. ಈ ಕಾರಣಕ್ಕಾಗಿ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ನೀಡಲಿಕ್ಕೆ ಮೋದಿ ಒಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನುಳಿದಂತೆ ಉಳಿದ ಎಲ್ಲ ಮಿತ್ರ ಪಕ್ಷಗಳನ್ನು ಕೂಡ ಪ್ರಮುಖವಾಗಿ ತಮ್ಮ ಸಚಿವ ಸಂಪುಟಕ್ಕೆ ಮೋದಿ ಸೇರ್ಪಡೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಇವರಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಹಿರಿಯ ನಾಯಕರುಗಳಿಗೆ ನೀಡಲಾಗುತ್ತೆ. ಇನ್ನು ಕಿರಿಯ ನಾಯಕರುಗಳಿಗೆ ಮತ್ತು ಮೊದಲ ಬಾರಿ ಲೋಕಸಭೆಗೆ ಆಯ್ಕೆಯಾಗಿರುವಂಥವ್ರಿಗೆ ರಾಜ್ಯ ಖಾತೆ ಸಚಿವ ಸ್ಥಾನವನ್ನು ಕೂಡ ನೀಡಲಾಗುತ್ತೆ. ಮುಖ್ಯವಾಗಿ ಈಗ ಸಂಭವನೀಯ ಪಟ್ಟಿಯನ್ನು ಗಮನಿಸ್ತಾ ಇದ್ದೀವಿ. ಇದರಲ್ಲಿ ನಿರೀಕ್ಷಿತ ಯಾವುದು, ಅಚ್ಚರಿ ಯಾವುದು? ಎರಡನೆಯದ್ದು ಕರ್ನಾಟಕದ್ದೊಂದಿಷ್ಟು ನಿರೀಕ್ಷೆ ಇತ್ತು, ಅದು ಫುಲ್ಫಿಲ್ ಆಗುವಂತ ಮುನ್ಸೂಚನೆ ಸಿಗ್ತಾ ಇದೆಯಾ? ಮುಖ್ಯವಾಗಿ ರಕ್ಷತ್, ಈಗ ಖಾತೆಗಳನ್ನು ಯಾರ್ಯಾರಿಗೆ ಕೊಡಲಾಗುತ್ತೆ? ಈಗ ಈ ಹಿಂದಿನ ಸರ್ಕಾರದಲ್ಲಿ ಹಣಕಾಸು ಖಾತೆಯನ್ನು ನಿರ್ಮಲಾ ಸೀತಾರಾಮನ್ಗೆ ಕೊಡಲಾಗಿತ್ತು. ಅವ್ರಿಗೇನೆ ಈಗ ಮತ್ತೆ ಹಣಕಾಸು ಖಾತೆಯನ್ನು ಕೊಡಲಾಗುತ್ತಾ ಅಥವಾ ಖಾತೆಗಳಲ್ಲಿ ಬದಲಾವಣೆಯನ್ನು ಮಾಡಲಾಗುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ. ಈಗ ಮುಖ್ಯವಾಗಿ ಈ ಹಿಂದೆ ಕೆಲವೊಂದು ಸಂದರ್ಭದಲ್ಲಿ JDU ಈ ಮೋದಿ ಕ್ಯಾಬಿನೆಟನ್ನು ಸೇರ್ಪಡೆ ಆಗಿರಲಿಲ್ಲ. ಯಾಕೆಂತಂದರೆ ಆಗ ಒಂದು ಸಚಿವ ಸ್ಥಾನ ಮಾತ್ರ ಕೊಡ್ತೇವೆ ಅಂದ ಕಾರಣಕ್ಕಾಗಿಯೇ ಅವರು ಸಚಿವ ಸಂಪುಟ ಸೇರ್ಪಡೆಯಿಂದಲೇ ದೂರ ಉಳಿದಿದ್ರು. TDP ಈ ಹಿಂದೆ ಮೋದಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿತ್ತು. ಗಜಪತಿ ಅವರು ಕೂಡ ಮೋದಿ ಸಚಿವ ಸಂಪುಟವನ್ನು TDP ಪಕ್ಷದಿಂದ ಸೇರ್ಪಡೆಯಾಗಿ ನಾಗರಿಕ ವಿಮಾನಯಾನ ಖಾತೆಯನ್ನು ಪಡ್ಕೊಂಡಿದ್ರು. ಆದರೆ ಈಗ ಈ ಮಿತ್ರ ಪಕ್ಷಗಳನ್ನು ತಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಾದಂಥ ಸ್ಥಿತಿನಲ್ಲಿ ಮತ್ತು ಅವರಿಗೆ ಪ್ರಾಶಸ್ತ್ಯವನ್ನು ಕೊಡಲೇಬೇಕಾದಂಥ ಸ್ಥಿತಿಯಲ್ಲಿ ಮೋದಿ ಅವರಿದ್ದಾರೆ. ಯಾಕೆಂತಂದರೆ BJP ಗೆದ್ದಿರೋದು 240 ಲೋಕಸಭಾ ಸ್ಥಾನಗಳು ಮಾತ್ರ, ಸ್ಪಷ್ಟವಾದಂಥ ಬಹುಮತ BJPಗಿಲ್ಲ. ಹೀಗಾಗಿ ತಮ್ಮ ಕ್ಯಾಬಿನೆಟ್ನಲ್ಲಿ ಮಿತ್ರ ಪಕ್ಷಗಳ ಸದಸ್ಯರನ್ನು ಸೇರ್ಪಡೆ ಮಾಡಿಕೊಂಡು ಅವರಿಗೆ ಪ್ರಮುಖವಾದಂಥ ಸ್ಥಾನಗಳನ್ನು ನೀಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಮೋದಿ ಅವರಿಗಿದೆ. ಉಳಿದಂತೆ BJPನಲ್ಲಿ ಯಾವುದೇ ದೊಡ್ಡದಾದಂಥ ಬದಲಾವಣೆ ಅಥವಾ ಅಚ್ಚರಿ ಅನ್ನೋದು ಕಂಡು ಬರ್ತಾ ಇಲ್ಲ. ಯಾಕೆಂತಂದರೆ ಎಲ್ಲ ಸೀನಿಯರ್ ಲೀಡರ್ಸ್ಗಳು ಕೂಡ ಮತ್ತೆ ಮೋದಿ ಸಚಿವ ಸಂಪುಟವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಆದರೆ ಖಾತೆ ಹಂಚಿಕೆ ವೇಳೆಯಲ್ಲಿ ಏನಾದರೂ ಸರ್ಪ್ರೈಸನ್ನು ಮೋದಿ ಅವರು ನೀಡ್ಬೋದು. ಈಗ ತಮಿಳುನಾಡಿನ ಅಣ್ಣಾಮಲೈ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಾಗುತ್ತಾ ಇಲ್ವಾ ಅನ್ನೋ ಒಂದು ಕುತೂಹಲ ಇದೆ. ಆದರೆ ಇದುವರೆಗೂ ಕೂಡ ಅಣ್ಣಾಮಲೈ ಅವರಿಗೆ ಪ್ರಧಾನಿ ನಿವಾಸದಿಂದ, ಕಚೇರಿಯಿಂದ ಯಾವುದೇ ಫೋನ್ ಕಾಲ್ ಕೂಡ, ಚಹಾ ಪಾರ್ಟಿ ಅಟೆಂಡ್ ಆಗಲಿಕ್ಕೆ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಹೀಗಾಗಿ ಅಣ್ಣಾಮಲೈ ಅವರು ಕೂಡ ಈಗ ಮೋದಿ ಸಂಪುಟವನ್ನು ಸೇರ್ಪಡೆ ಆಗ್ತಾ ಇಲ್ಲ. ಆದರೆ ಕೇರಳದಿಂದ ಸುರೇಶ್ ಗೋಪಿ ಅವರು ಈಗ ಮೋದಿ ಸಚಿವ ಸಂಪುಟವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಈಗಾಗಲೇ ಸುರೇಶ್ ಗೋಪಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ, ನಾನು ಕೇರಳ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಿಗೂ ಕೂಡ BJPಯ ಪ್ರತಿನಿಧಿ, ಕೇರಳದಂತೆ ತಮಿಳುನಾಡಲ್ಲೂ ಕೂಡ ನಾನು BJP ಪಕ್ಷವನ್ನು ಸಂಘಟನೆಯನ್ನು ಮಾಡ್ತೇನೆ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ ಎರಡೂ ರಾಜ್ಯಗಳಿಗೆ ಸೇರಿದಂತೆ ಈಗ ಸುರೇಶ್ ಗೋಪಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಿಕ್ಕೆ ಪ್ರಧಾನಿ ಮೋದಿ ಅವರು ಮುಂದಾಗಿದ್ದಾರೆ. ಇನ್ನು ಕರ್ನಾಟಕದಿಂದಲೂ ಕೂಡ ಈಗ 3-4 ಮಂದಿಗೆ ಸಚಿವ ಸ್ಥಾನ ಸಿಗುವಂಥದ್ದು ಖಚಿತ ಆಗಿದೆ. ಈಗ ಮುಖ್ಯವಾಗಿ ಶೋಭಾ ಕರಂದ್ಲಾಜೆ, HD ಕುಮಾರಸ್ವಾಮಿ ಇಬ್ಬರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು. ಅದೇ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು, ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ನೀಡಲಾಗುತ್ತೆ. ಇನ್ನು ಲಿಂಗಾಯತ ಸಮುದಾಯದಿಂದ ಯಾರಿಗೆ ಸಚಿವ ಸ್ಥಾನವನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅಥವಾ ಜಗದೀಶ್ ಶೆಟ್ಟರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನತಕ್ಕಂತಹ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.